ಸಾಮಾನ್ಯವಾಗಿ ಬಿಸಿಲ ಬೇಗೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಡನ್ ಆಗಿ ಕರೆಂಟ್ ಕೈಗೊಡುತ್ತೆ. ಏನ್ ಮಾಡೋದಪ್ಪ ಈ ಸೆಕೆ ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸಾಧನ ಪಡಿಸ್ತಾ ಇರುವಂತದ್ದು ಹೈಟ್ ಅಡ್ಜಸ್ಟ್ ಮಾಡಬಹುದಾದ ರೀಚಾರ್ಜಬಲ್ ಫ್ಯಾನ್ ಅನ್ನ. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಿಕೊಳ್ಳಬಹುದು. ಬೇರೆ ಬೇರೆ ಸ್ಪೀಡ್ ಮೋಡ್ ಕೂಡ ಇದರಲ್ಲಿ ಇರುವಂತದ್ದು. ಹಾಗೆಯೇ 180 ಡಿಗ್ರಿ ಆಂಗಲ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹೈಟ್ ಅನ್ನ ನಿಮಗೆ ಬೇಕಾದ ಹಾಗೆ ಅಡ್ಜಸ್ಟ್ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ನಿಮಗೆ 8 ಇಂಚ್ ಇರುವಂತಹ ಬ್ಲೇಡ್ ಸೈಜ್ ಅನ್ನ ನೋಡ್ತಾ ಇರಬಹುದು. ಅದರ ಜೊತೆಗೆ ನಿಮಗೆ ಪ್ರಾಪರ್ ಆಗಿರುವಂತಹ ಏರ್ ಅನ್ನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ನಿಮಗೆ ಸ್ಪೀಡ್ ಯಾವ್ದು ಬೇಕು ಅನ್ನುವಂಥದ್ದನ್ನ ಕೂಡ ನೋಡಿಕೊಳ್ಳಬಹುದು. ಒಂದು ಸಲ ಚಾರ್ಜ್ ಮಾಡಿದ್ರೆ ಅಪ್ ಟು 4 ಗಂಟೆಗಳ ಕಾಲ ಇದನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 3600 mAh ಬ್ಯಾಟರಿ ಕೂಡ ಇದರಲ್ಲಿ ಇರುವಂತದ್ದು. ಹಾಗೆ ನಿಮ್ಮ ಮೊಬೈಲ್ ಅನ್ನ ಕೂಡ ಇದರ ಮೂಲಕವಾಗಿ ಚಾರ್ಜ್ ಮಾಡಿಕೊಳ್ಳುವಂತಹ ಸ್ಲಾಟ್ ಕೂಡ ಇದರಲ್ಲಿ ಇರೋ ಕಾರಣ ನೀವು ಇದನ್ನ ಆರಾಮವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ ಆಯ್ತಾ? ಇದನ್ನ ನೀವು ಒಂದು ಕಾಲ್ ಮಾಡಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಎಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತ ಒಂದು ಪ್ರಾಡಕ್ಟ್ ಅನ್ನ ನಿಮಗೆ ಸಾಧನ ಪಡಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಒಂದ್ಸಲ ನಿಮಗೆ ಹೇಳ್ತಾ ಇದ್ವಿ. ಈಗ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಈ ರೀತಿಯಾಗಿ ನೀವೀಗ ಇಲ್ಲಿ ಸ್ವಿಚ್ ಅನ್ನ ಆನ್ ಮಾಡಬೇಕಾಗತ್ತೆ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇದ್ರವಾ. ಈ ರೀತಿಯಾಗಿರುವಂತದನ್ನ ಉಪಯೋಗಿಸಿಕೊಳ್ಳಬಹುದು. ಖಂಡಿತವಾಗಿ ಇದನ್ನ ಚಾರ್ಜ್ ಮಾಡೋದಕ್ಕೆ ನಿಮಗೆ USB ಪೋರ್ಟ್ ಕೂಡ ಇದೆ. ಅಷ್ಟೇ ಅಲ್ಲ ಮೈಕ್ರೋ USB ಕೂಡ ನಿಮಗೆ ಸಿಗ್ತಾ ಇರುವಂತದ್ದು. ಈ ರೀತಿಯಾಗಿ ಒಂದು ಸಣ್ಣದಾಗಿ ಕೂಡ ಇಟ್ಕೋಬಹುದು. ಯಾಕಂದ್ರೆ ನಿಮ್ಗೆ ಎಲ್ಲರೂ ಕ್ಯಾರಿ ಮಾಡಬೇಕು ಅಂದ್ರೆ ತುಂಬಾನೇ ಈಸಿ ಆಗುತ್ತೆ. ಹಾಗೆ ಇದನ್ನ ಲಿಫ್ಟ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ನಿಮ್ಗೆ ಇಷ್ಟುದ್ದವಾಗಿ ಲಿಫ್ಟ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ಈ ರೀತಿಯಾಗಿ. ಅಷ್ಟೇ ಅಲ್ಲ ಸೊ ನಿಮ್ಗೆ ಇದರಲ್ಲಿ 1 2 3 4 ಟೋಟಲ್ ಆಗಿ 4 ಸ್ಪೀಡ್ ಮೋಡ್ ನಿಮ್ಗೆ ಸಿಗ್ತಾ ಇರುವಂತದ್ದು. ಸೊ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಗಾಳಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ ಸೊ ಇದನ್ನ ನೀವು ಈ ರೀತಿಯಾಗಿ ರೊಟೇಟ್ ಕೂಡ ಮಾಡ್ಕೋಬಹುದು. ಯಾಕಂತಂದ್ರೆ ಹಿಂದೆ ಬೇಕಾ ಹಿಂದೆ ಮಾಡ್ಕೋಬಹುದು, ಮುಂದೆ ಬೇಕಾ ಮುಂದೆ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬಹುದು ನೀವು. ಅಷ್ಟೇ ಅಲ್ಲ ಇನ್ನೊಂದೇನಪ್ಪಾ ಅಂತಂದ್ರೆ ಸೊ ಈ ರೀತಿಯಾಗಿ ಒಂದು ಅದ್ಭುತವಾಗಿ ಸಿಗ್ತದೆ. ಇನ್ನೂ ಕೂಡ ಒಂದು ಫೀಚರ್ಸ್ ಬಾಕಿ ಇದೆ ಅಲ್ವಾ ರೂಪಲತಾ? ಹೌದು, ಖಂಡಿತ. ಅದ್ರ ಜೊತೆಗೆ ನಿಮಗೆ ಹೇಳಲೇಬೇಕಾಗತ್ತೆ. ಇಲ್ಲಿಗ ಹೈಟ್ ಅನ್ನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಈ ರೀತಿಯಾಗಿ ಇಷ್ಟು ಎತ್ತರ ಇರುವಂತದನ್ನ ನೋಡ್ತಾ ಇರಬಹುದು. ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ನೀವು ಇದರಲ್ಲಿ ಲಾಕಿಂಗ್ ಅನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇರಬಹುದು. ಎಷ್ಟು ಎತ್ತರ ಇದೆ ಅನ್ನುವಂಥದ್ದು ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದನ್ನ ಫೋಲ್ಡ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಬೆಂಡ್ ಕೂಡ ಆಗ್ತಾ ಹೋಗುವಂತದನ್ನ ನೀವು ನೋಡ್ತಾ ಇರಬಹುದು. ಅದರ ಜೊತೆಗೆ ಈಗ ಸಡನ್ ಆಗಿ ಕರೆಂಟ್ ಕೈ ಕೊಟ್ಟಾಗ ಈ ಒಂದು ಪ್ರಾಡಕ್ಟ್ ಅನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಬಿಸಿಲ ಬೇಗನ ಸಮ್ಮರ್ ಏನಾದ್ರೂ ಬಂದ್ರೆ ಹೇಳೋದೇ ಬೇಡ, ಎಷ್ಟು ಸೆಕೆ ಆಗುತ್ತೆ. ಸರಿಯಾಗಿ ನಿದ್ದೆ ಕೂಡ ಮಾಡೋದಕ್ಕೆ ಬರಲ್ಲ. ಆದ್ರೆ ಈ ಪ್ರಾಡಕ್ಟ್ ಇದ್ರೆ ಎಷ್ಟೊಂದು ಸುಖ ನಿದ್ದೆಯನ್ನ, ಆರಾಮದಾಯಕವಾದಂತಹ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಖಂಡಿತವಾಗಿ 1999 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇರುವಂತಹ ಈ ಫ್ಯಾನ್ ಅನ್ನ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಅಷ್ಟೇ ಅಲ್ಲ ಸೊ ಒಮ್ಮೆ ರೀಚಾರ್ಜ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಪ್ಲಗ್ ಇನ್ ಮಾಡೋ ಅವಶ್ಯಕತೆ ಇಲ್ಲ. ನೀವೆಲ್ಲೋ ಪಿಕ್ನಿಕ್ ಹೋಗ್ತೀರಾ, ಗಾರ್ಡನ್ ಅಲ್ಲಿ ಕೂತಿರ್ತೀರಾ ಅಥವಾ ಮನೇಲೆ ಇರ್ತೀರಾ, ಪವರ್ ಕಟ್ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಸೆಕೆಗಾಲ, ಪವರ್ ಕಟ್ ಅಂತೂ ಕರ್ನಾಟಕದಾದ್ಯಂತ ಇದ್ದೇ ಇದೆ. ಸೊ ಅದನ್ನ ನೀವು ಇದನ್ನ ಹೊರಗೊಲ್ಲಾಗಿಸೋದಕ್ಕೆ, ಯಾಕಂದ್ರೆ ಸೆಕೆ ಆಗ್ತದೆ, ಸೆಕೆಂಡ್ ಟೈಮ್ ಅಲ್ಲಿ ಈ ಫ್ಯಾನ್ ಅನ್ನ ಹಾಕೊಂಡು ಆರಾಮಾಗಿ, ಯಾಕಂದ್ರೆ ಮಕ್ಳು ಕೆಲವೊಮ್ಮೆ ಓದ್ತಾ ಇರ್ತಾರೆ, ಅವರಿಗೂ ಕೂಡ ಇಡಬಹುದು. ಅಷ್ಟೇ ಅಲ್ಲ ಮನೇಲಿ ದೊಡ್ಡವರು ಇರ್ತಾರೆ, ಮನೇಲೆ ಇರ್ತಾರೆ, ಅವರಿಗೂ ಕೂಡ ಆಗುತ್ತೆ. ಅಷ್ಟೇ ಅಲ್ಲ ನೀವು ಕೆಲವೊಂದು ಶಾಪ್ ಅಲ್ಲಿ ಇರ್ತೀರಾ, ಸೊ ಆ ಟೈಮಲ್ಲೂ ಕೂಡ ಆಗುತ್ತೆ. ಪವರ್ಫುಲ್ ರೀಚಾರ್ಜಬಲ್ ಫ್ಯಾನ್ ನಿಮ್ಗೆ ಸಿಗ್ತಾ ಇರುವಂತದ್ದು 3000 MRP ಇದೆ. ಆದ್ರೆ ಅಷ್ಟು ಕೊಡಬೇಕಾಗಿಲ್ಲ ನಿಮ್ಗೆ 1999 ರೂಪಾಯಿಗೆ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ಗಾಳಿ ಯಾವ ರೀತಿಯಾಗಿ ಒಂದು ಸ್ಪೀಡ್ ಇದೆ ಅಂತಂದ ಆ ನೀರಿನ ಒಂದು ವೇವ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಿದೆ. ನೋಡಿ ಆ ತರಂಗಗಳು ಯಾವ ರೀತಿಯಾಗಿ ಬರ್ತಾ ಇದೆ. ಸೊ ಅದ್ರ ಪ್ರಕಾರ ನಿಮ್ಗೆ ಸೊ 4 ಸ್ಪೀಡ್ ಮೋಡ್ ಇದೆ ಇದರಲ್ಲಿ. ಆ ಸ್ಪೀಡ್ ಮೋಡ್ ಪ್ರಕಾರ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇನ್ನೊಂದು ಆ ಮೀಟರ್ ಇಟ್ಬಿಟ್ಟು ನಿಮ್ಗೆ ಎಷ್ಟು ಪ್ರಮಾಣದ ಗಾಳಿ ಇದೆ ಅಂತ ಕೂಡ ತೋರಿಸ್ತಾ ಇದೀವಲ್ವಾ? ಹೌದು, ಎಷ್ಟು ಮೀಟರ್ ಪರ್ ಸೆಕೆಂಡ್ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ಈಗ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಚೇಂಜ್ ಆಗ್ತಾ ಇದೆ ಅಂತ. 3.5 ಆಗ್ತಾ ಇದೆ ಮೀಟರ್ ಪರ್ ಸೆಕೆಂಡ್, ಇನ್ಕ್ರೀಸ್ ಆಗ್ತಾ ಇರುವಂತದನ್ನ ನೀವೀಗ ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿರುವಂತಹ ಒಂದು ತಣ್ಣನೆಯ ಗಾಳಿಯನ್ನ ನೀವಿನ್ನು ಮುಂದೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಹೌದು. ಅಷ್ಟೇ ಅಲ್ಲ ಈಗ ನಿಮ್ಗೆ ಇಲ್ಲಿ ಈ ಒಂದು ಹೊಗೆಯನ್ನು ಬಿಟ್ಬಿಟ್ಟು, ಅಂದ್ರೆ ಆ ಡ್ರೈಯರ್ಸ್ ಇರುವಂತಹ ಹೊಗೆ ಯಾವ ರೀತಿ ಹೋಗ್ತಾ ಇದೆ, ಯಾಕಂದ್ರೆ ನಿಮ್ಗೆ ಸ್ಪೀಡ್ ತೋರಿಸಬೇಕು, ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ತೋರಿಸಬೇಕು ಅಂತ ಈ ಎಲ್ಲ ಒಂದು ಡೆಮೋಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಯಾಕೆಂದ್ರೆ ನೋಡ್ತಾ ಇದ್ರ ಸೊ ಒಂದು ಅದ್ಭುತವಾದ ಫ್ಯಾನ್ ನೋಡೋದಕ್ಕೆ ಚಿಕ್ಕದಾಗಿದೆ, ಆದ್ರೆ ನೋಡ್ತಾ ಇದ್ರ ರೇಂಜ್ ಯಾವ ರೀತಿ ಇದೆ, ಗಾಳಿ ಇದೆ. ಸೊ ಇಲ್ಲಿ ಕ್ಯಾಂಡಲ್ಸ್ ಅನ್ನ ಇಟ್ಟಿದೀವಿ. ಕ್ಯಾಂಡಲ್ಸ್ ಅನ್ನ ಇಟ್ರೆ ಒಂದು 6 ಫೀಟ್ ಗಳವರೆಗೂ ಕೂಡ ನಿಮ್ಗೆ ಗಾಳಿ ತಾಗ್ತದೆ. ಯಾಕೆಂತಂದ್ರೆ ನೀವು ಇದನ್ನ ಸೈಡ್ ಅಲ್ಲಿ ಇಟ್ಕೋಬಹುದು, ಬೆಡ್ರೂಮ್ ಪಕ್ಕ ಇಟ್ಕೋಬಹುದು, ಸ್ಟಡಿ ಟೇಬಲ್ ಪಕ್ಕ ಇಟ್ಕೋಬಹುದು. ಅಷ್ಟೇ ಅಲ್ಲ ಸೊ ಎಲ್ಲಿ ಬೇಕು ನಿಮ್ಗೆ ಅಲ್ಲಿ ಇದನ್ನ ಕ್ಯಾರಿ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ಗಾಳಿ ಎಷ್ಟನ್ನ ಹೊರಗೆ ಎಳೆದು ಹಾಕ್ತದೆ ನಿಮ್ಗೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಹಿಂದ್ಗಡೆಯಿಂದ ನೋಡ್ತಾ ಇದ್ರ ಆ ಒಂದು ವೇವ್ಸ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪವರ್ಫುಲ್ ರೀಚಾರ್ಜ್ ಮಾಡಬಹುದಾದ ಒಂದು ಫ್ಯಾನ್ ಅಂತ ಹೇಳ್ಬೋದು. ಒಮ್ಮೆ ನಿಮ್ಮ ಮನೆಯಲ್ಲಿ ಪವರ್ ಇದ್ದವಾಗ ಸೊ ಆ ಟೈಮಲ್ಲಿ ನೀವು ಇದನ್ನ ಹಾಕೊಂಡ್ಬಿಡಿ. ಸೊ ಅಷ್ಟಕ್ಕೆ ಅಲ್ಲ, ಸೊ ರೀಚಾರ್ಜ್ ಮಾಡ್ಕೊಂಡು ಮತ್ತೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. 1999 ರೂಪಾಯಿಗೆ 33% ರಿಯಾಯಿತಿ ದರದಲ್ಲಿ ಸಿಗ್ತಾ ಇರುವಂತದ್ದು. ಸೊ ನಿಮ್ಗೆ ಚಾರ್ಜಿಂಗ್ ಟೈಮ್ ಅಪ್ ಟು 4 ಅವರ್ಸ್ ಸಿಗ್ತದೆ. ಸೊ ಬ್ಯಾಕಪ್ ಟೈಮ್ ನಿಮ್ಗೆ ಅಪ್ ಟು 5 ಅವರ್ಸ್ ಸಿಗ್ತದೆ ನಿಮ್ಗೆ ಮೀಡಿಯಂ ಸ್ಪೀಡ್ ಅಲ್ಲಿ ಇದನ್ನ ರನ್ ಮಾಡಿದ್ರೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ 6 ಫೀಟ್ ಗಳವರೆಗೂ ಕೂಡ ಏರ್ ಥ್ರೋ ಅನ್ನ ಮಾಡ್ತದೆ ಅಂತ ಹೇಳ್ಬೋದು.
ಅಲ್ವಾ ರೂಪ್ಲತಾ? ಹೌದು, ಖಂಡಿತವಾಗ್ಲೂ ಕೂಡ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತ ಸಡನ್ ಆಗಿ ಏನಾದ್ರೂ ಕರೆಂಟ್ ಕೈ ಕೊಟ್ರೆ ಫ್ಯಾನು ಇಲ್ಲ, ಏನು ಇಲ್ಲ, ಆ ಸೆಕೆಯಲ್ಲಿ ಮಲಗಬೇಕಾಗತ್ತೆ. ಆದ್ರೆ ನಿಮ್ಗೆ ಹೇಳ್ತಾ ಇದ್ವಿ, ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಅನ್ನ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂತ ಜಸ್ಟ್ ನೀವೀಗ ಇದರಲ್ಲಿ ನೋಡ್ತಾ ಇರ್ಬೋದು. ಈಗ ಯಾವ ರೀತಿಯಾಗಿರುವಂತಹ ಸ್ಪೀಡ್ ಬೇಕೋ ಅದನ್ನ ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 2 ಇದೆ, ಹಾಗೇನೆ 3. ಅದ್ರ ಜೊತೆಗೆ ನಿಮ್ಗೆ ಆಫ್ ಮಾಡ್ಬೇಕಾದ್ರೆ ಇಲ್ಲಿ ಆಫ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ. ಅದ್ರ ಜೊತೆಗೆ ಈಗ ಇದರಲ್ಲಿ ಹೈಟ್ ಅನ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿದೆ ಅಂತ. ಹಾಗೇನೆ ಈಗ ಏನಾದ್ರು ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಲ್ವಾ? ಆದ್ರೆ ಈ ರೀತಿಯಾಗಿ ಮಾಡ್ಬೇಕಾಗಿಲ್ಲ, ಅದಷ್ಟೇ ಅಲ್ಲ, ನಿಮ್ಗೆ ಹೇಳಲೇಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಇದ್ರೆ ಇಲ್ಲೂ ಕೂಡ ಅಷ್ಟೇ, ಕರೆಂಟ್ ಇಲ್ಲ ಅಂದ್ರೆ ಏನು ಕೂಡ ಇಲ್ಲ. ಆದ್ರೆ ಈ ಪ್ರಾಡಕ್ಟ್ ಅನ್ನ ನಿಮ್ಗೆ ಸಾದರ ಪಡಿಸ್ತಾ ಇರುವಂತ ನೋಡಿ, ಆ ಸೆಕೆ ಆದಾಗ ಯಾವ ರೀತಿಯಾಗಿ ಇನ್ನು ಮುಂದೆ ಕಷ್ಟ ಆಗತ್ತೆ, ಆದ್ರೆ ಇನ್ನು ಮುಂದೆ ಆ ರೀತಿಯಾಗಿರುವಂತಹ ಕಷ್ಟ ಆಗೋದಿಲ್ಲ ಅಲ್ವಾ? ಖಂಡಿತವಾಗಿ ಹೌದು. ಸೊ ನೋಡ್ತಾ ಇದ್ರೆ ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ. ಶೆಕೆಗಾಲದಲ್ಲಂತೂ ಬೇಕಂತ ಬೇಕು, ಯಾಕಂದ್ರೆ ಒಬ್ಬರ ಮನೇಲಿ ಈ ರೀತಿಯಾಗಿ ಇದ್ರೆ, ಯಾಕಂದ್ರೆ ನಿಮ್ಗೆ ಶೆಕೆಯಲ್ಲಿ ಆ ಬೆವರಲ್ಲಿ ಇರಬೇಕಾದ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಸೊ ನೋಡ್ತಾ ಇದ್ರ ಇಂತ ಒಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇರುವಂತದ್ದು. ಈ ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಗೂ ಕೂಡ ಬೇಕು ಅಂತಂದ್ರೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಸೊ ನಿಮ್ಗೆ ನೋಡ್ತಾ ಇದ್ರ, ಸೊ ಶೆಕೆ ಆದ್ರೆ ಏನ್ ಕಷ್ಟ ಆಗುತ್ತೆ, ಯಾಕಂದ್ರೆ ಕೆಲಸ ಮಾಡೋದಕ್ಕೆ ಕಂಫರ್ಟಬಲ್ ಆಗಲ್ಲ. ಸೊ ಮಕ್ಕಳು ಓದ್ತಾ ಇರ್ತಾರೆ, ನೀವೇ ಮನೇಲಿ ಇರ್ತೀರಾ, ಸೊ ಗೃಹಿಣಿಯರು ಇರ್ತಾರೆ ಅಥವಾ ಶಾಪ್ ಅಲ್ಲಿ ಇರ್ತೀರಾ, ಈ ಎಲ್ಲ ಒಂದು ಕಷ್ಟಗಳಿಗೂ ಕೂಡ ಖಂಡಿತವಾಗಿ ನಿಮ್ಗೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದೇ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ಒಂದು ಫ್ಯಾನ್ಗೆ ನಿಮ್ಗೆ 3794 ನಿಮ್ಗೆ ಕೊಡ್ಬೇಕಾಗತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಎಷ್ಟಿದೆ ಖಂಡಿತವಾಗಿ ಅದು ಕೂಡ ಹೇಳ್ಬೇಕಾಗತ್ತೆ. ಈ ರೀತಿಯಾಗಿರುವಂತಹ ಒಂದು ಪವರ್ಫುಲ್ ರೀಚಾರ್ಜಬಲ್ ಫ್ಯಾನ್ ನಿಮ್ಗೆ ಹೈಟ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಅದರಲ್ಲಿ 3000 MRP ಇದೆ, ಅಷ್ಟು ಕೊಡಬೇಕಾಗಿಲ್ಲ. ಎಷ್ಟಕ್ಕೆ 1999 ರೂಪಾಯಿಗೆ ಸಿಗ್ತಾ ಇರುವಂತದ್ದು 33% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಯಾಕೆ ತಡ ಮಾಡ್ತಿದ್ರಾ? ಸೊ ನಿಮ್ಗೂ ಕೂಡ ಬೇಕಾ ಖಂಡಿತವಾಗಿ. ಸೊ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ, ಯಾಕಂದ್ರೆ 4 ಗಂಟೆಗಳವರೆಗೆ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಬ್ಯಾಕಪ್ ನಿಮ್ಗೆ ಸೊ 5 ಅವರ್ಸ್ ಸಿಗ್ತಾ ಇದೆ. ಸೊ 6 ಫೀಟ್ ತನಕ ನಿಮ್ಗೆ ಏರ್ ಥ್ರೋ ಕೂಡ ಸಿಗ್ತಾ ಇರುವಂತದ್ದು ಅಲ್ವಾ ರೂಪ್ಲತಾ? ಹಾಗೆ ಶಾಪ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ, ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿರುವಂತ ನಿಮ್ಗೆ ಯಾವ ರೀತಿ ಬೇಕು ಇದನ್ನ ಫೋಲ್ಡ್ ಕೂಡ ಮಾಡ್ಕೋಬಹುದು. ಅದರ ಜೊತೆ ಹೈಟ್ ಅನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸ್ಪೀಡ್ ಕಂಟ್ರೋಲ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಅಂದ್ರೂ ಕೂಡ ಇದರಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಇದನ್ನ ಬೇಡ ಅಂತ ಇದ್ರೆ ಅದನ್ನ ಒಂದು ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಇಟ್ಕೊಂಡು ಕೂಡ ಅದನ್ನ ಆಗತ್ತೆ ಅಂತ ಹೇಳ್ಬೋದು. ಖಂಡಿತವಾಗಿ ಹೌದು. ಸೊ 8 ಇಂಚ್ ಒಂದು ಬ್ಲೇಡ್ ಸೈಜ್ ಸಿಗ್ತಾ ಇದೆ ನಿಮ್ಗೆ, ಯಾಕಂತಂದ್ರೆ ಗಾಳಿ ಅದಕ್ಕೋಸ್ಕರ ನಿಮ್ಗೆ ಅದ್ಭುತವಾಗಿ ಸಿಗ್ತಾ ಇರುವಂತದ್ದು. ಸೊ ಸ್ಪೀಡ್ ಮೋಡ್ ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು, 3 ರಿಂದ 4 ಸ್ಪೀಡ್ ಮೋಡ್ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಸೊ 1999 ರೂಪಾಯಿಗೆ USB ಒಂದು ಕೇಬಲ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು, ಮೈಕ್ರೋ USB ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. 3600 mAh ಇರುವಂತಹ ಒಂದು ಬ್ಯಾಟರಿ ಕೂಡ ಇದರಲ್ಲಿ ಅವೈಲೇಬಲ್ ಇರೋದ್ರಿಂದ ಸೊ ನಿಮ್ಗೆ ಯಾವ್ದು ಟೆನ್ಷನ್ ಇಲ್ಲ. ಎಲ್ಲಾದ್ರೂ ನಿಮ್ಗೆ ಅರ್ಜೆಂಟ್ ಆಗಿದ್ರೆ ನಿಮ್ಮ ಮೊಬೈಲ್ ಅನ್ನು ಕೂಡ ಚಾರ್ಜ್ ಮಾಡ್ಕೋಬಹುದು. ನೀವು ಇದನ್ನ ಎಲ್ಲಿ ಇಟ್ಕೋತೀರಾ, ಕಿಚನ್ ಅಲ್ಲಿ ಇಟ್ಕೋತೀರಾ, ಡೈನಿಂಗ್ ರೂಮ್ ಅಲ್ಲಿ ಇಟ್ಕೋತೀರಾ, ಖಂಡಿತವಾಗಿ ಅಲ್ಲಿ ಇಟ್ಕೋಬಹುದು. ನೀವು ಹೊರಗಡೆ ಗಾರ್ಡನ್ ಅಲ್ಲಿ ಪಿಕ್ನಿಕ್ ಹೋಗ್ತೀರಾ, ಅಲ್ಲೂ ಕೂಡ ಇಟ್ಕೋಬಹುದು ನಿಮ್ಗೆ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಕ್ಯಾರಿ ಕೂಡ ಮಾಡ್ಕೋಬಹುದು. ಟ್ರಾವೆಲ್ ಮಾಡುವಾಗ್ಲೂ ಕೂಡ ಸೊ ಇಟ್ಕೊಂಡು ತಗೊಂಡು ಹೋಗ್ಬೋದಲ್ವಾ ರೂಪ್ಲತಾ? ಹೌದು, 1999 ರೂಪಾಯಿಗೆ ಕೊಡ್ತಾ ಇರುವಂತ ಈ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತ. ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತಾ ಇದ್ರ, ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಂಥ ಒಂದು ಪ್ರಾಡಕ್ಟ್ ಅನ್ನ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ನಿಮ್ಗೆ ಹೇಳ್ತಾ ಇದ್ವಿ ಈಗ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದೀವಿ ಅನ್ನುವಂಥದ್ದು. ಖಂಡಿತವಾಗಿ ಸೊ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ, ನೋಡ್ತಾ ಇದ್ರ. ಸೊ ಎಷ್ಟು ಒಂದು ಕೈಯಲ್ಲಿ ನಾನು ಹಿಡ್ಕೊಂಡಿದ್ದೀನಿ, ಅಷ್ಟೊಂದು ಚಿಕ್ಕದಾಗಿರುವಂತದ್ದು. ಅಷ್ಟೇ ಅಲ್ಲ, ಇದನ್ನ ಈಗ ತೆಗೆದ್ರೆ ಖಂಡಿತವಾಗಿ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ನೋಡ್ತಾ ಇದ್ರ. ಸೊ ಈ ರೀತಿಯಾಗಿ ಸೊ ನಿಮ್ಗೆ ಇಲ್ಲಿ ಆನ್ ಮಾಡೋದಕ್ಕೆ ನಿಮ್ಗೆ ಬಟನ್ಸ್ ಕೂಡ ಕೊಡಲಾಗಿದೆ. ಅಷ್ಟೇ ಅಲ್ಲ, ನೋಡ್ತಾ ಇದ್ರೆ ಈ ಹೈಟ್ ಇದೆ 1 2 3 4 ನಿಮ್ಗೆ ಟೋಟಲ್ ಆಗಿ 4 ಸಿಗ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಇದನ್ನ ನಿಮ್ಗೆ ಯಾವ ರೀತಿಯಾಗಿ ಬೇಕು, ಯಾವ ಕಡೆ ಬೇಕು ಆ ಕಡೆಗೆ ನೀವು ಇದನ್ನ ಫೋಲ್ಡ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ನಾನು ಯಾವ ರೀತಿಯಾಗಿ ಫೋಲ್ಡ್ ಮಾಡಿದೀನಿ ಅಂತ. ಸೊ ಈ ರೀತಿಯಾಗಿ ಫೋಲ್ಡ್ ಕೂಡ ಮಾಡ್ಕೋಬಹುದು. ಸೊ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಲ್ವಾ ರೂಪ್ಲತಾ? ಖಂಡಿತ. ಹಾಗಿದ್ರೆ ಇದ್ರ ಹೈಟ್ ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸಲೇಬೇಕಾಗತ್ತೆ. ಈ ರೀತಿಯಾಗಿ ನಾನು ನೋಡ್ತಾ ಇರ್ಬೋದು, ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇದೀನಿ ನೋಡಿ, ಎಳ್ದಷ್ಟು ಮತ್ತೆ ಬರ್ತಾ ಇದೆ ನೋಡಿ ಎಷ್ಟು ಹೈಟ್ ಇದೆ ಅನ್ನುವಂಥದ್ದನ್ನ. ಹಾಗೆ ನಿಮ್ಗೆ ಯಾವ ರೀತಿ ಬೇಕು, ಈ ರೀತಿ ಬೇಕಾ ಅಥವಾ ಈ ರೀತಿ ಬೇಕಾ ಅಥವಾ ಈ ರೀತಿ ಆಗಿರ್ಬೋದು, ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1999 ರೂಪಾಯಿಗೆ ಪವರ್ಫುಲ್ ಆಗಿರುವಂತಹ ರೀಚಾರ್ಜಬಲ್ ಫ್ಯಾನ್ ಅನ್ನ ಕೊಡ್ತಾ ಇರುವಂತ. ಹಾಗೇನೆ ಆ ಒಂದು ಹೈಟ್ ಅನ್ನ ನೋಡ್ಬೋದಲ್ವಾ ಎಷ್ಟಿದೆ ಅಂತ. ಹೌದು, ಒಂದು ಉತ್ತಮವಾದ ಹೈಟ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಏರ್ ಥ್ರೂ ನಿಮ್ಗೆ ಅಪ್ ಟು 6 ಫೀಟ್ ತನಕ ಬರ್ತಾ ಇದೆ. ಹೌದು, ನೀವು ಮನೇಲಿ ಇರ್ತೀರಾ, ಸೊ ಕರೆಂಟ್ ಹೋಗ್ಬಿಟ್ರೆ ಸೊ ಟೆನ್ಷನ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಶೆಕೆಗಾಲದಲ್ಲಿ ಕರೆಂಟ್ ಹೋಗ್ಬಿಟ್ರಂತೂ ಮಲ್ಕೊಳ್ಳೋದಕ್ಕೂ ಆಗೋದಿಲ್ಲ, ಸೊ ಯಾವುದೇ ಕೆಲಸವನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ನಿಮ್ಗೆ ಈ ಫ್ಯಾನ್ ಸಿಕ್ಬಿಟ್ರೆ ಖಂಡಿತವಾಗಿ ಎಷ್ಟು ಖುಷಿ ಆಗುತ್ತೆ. ನಿಮ್ಮ ಕೆಲಸವನ್ನು ಕೂಡ ಆರಾಮಾಗಿ ಮಾಡ್ಕೋಬಹುದು. ನೀವು ಕಿಚನ್ ಅಲ್ಲೇ ಇರಲಿ, ಎಲ್ಲ ಬೆಡ್ರೂಮ್ ಅಲ್ಲೇ ಇರಲಿ, ಅಥವಾ ಮಕ್ಕಳು ಓದ್ತಾ ಇದಾರೆ ಅವರಿಗೆ ಈ ಫ್ಯಾನ್ ಅನ್ನ ಹಾಕೊಟ್ಬಿಡಿ. ಅಷ್ಟೇ ಅಲ್ಲ, ಸೊ ನೀವು ಬೇಕಂತಂದ್ರೆ ಮೊಬೈಲ್ ಅನ್ನ ಚಾರ್ಜ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಪವರ್ ಕಟ್ ಒಂದು ಸಾಮಾನ್ಯವಾದ ಸಮಸ್ಯೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಇಂಥ ಒಂದು ಫ್ಯಾನ್ ನಿಮ್ಗೆ ಬೇಕೇ ಬೇಕು ಅಂತ ಹೇಳ್ಬೋದು ಅಲ್ವಾ ರೂಪ್ಲತಾ? ಹೌದು, ಆ ಒಂದು ಸಮ್ಮರ್ ಸೀಸನ್ ಇದ್ರೆ ಅಂತೂ ಜಾಸ್ತಿ ಸೆಕೆ
ಸೆಕೆ ಆಗುತ್ತೆ, ಏನ್ ಮಾಡೋದು, ಫ್ಯಾನ್ ಹಾಕೋಣ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಇನ್ನು ಮುಂದೆ ಆ ರೀತಿಯಾಗಿ ಬೇಕಾಗಿಲ್ಲ. ಒಂದು ಸಲ ರೀಚಾರ್ಜಬಲ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ತುಂಬಾ ಕನ್ವೀನಿಯಂಟ್ ಆಗಿರುವಂತ ಈ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರ್ಬೋದು. ಹಾಗೆ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯೂಸ್ ಮಾಡ್ತಾ ಇಲ್ವಾ, ಪರವಾಗಿಲ್ಲ, ಅದನ್ನ ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಸ್ಪೇಸ್ ಇದ್ರೂ ಕೂಡ ಸಾಕಾಗುತ್ತೆ ಇಟ್ಕೊಳ್ಳೋದಕ್ಕೆ. ಅದಷ್ಟೇ ಅಲ್ಲ, ಯಾರಾದ್ರೂ ಈಗ ಮನೆಗೆ ಬರ್ತಾರೆ ಆ ಟೈಮಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಕಡಿಮೆ ಬೆಲೆಗೆ 1999 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ರೀಚಾರ್ಜಬಲ್ ಆಗಿರುವಂತ ಇದನ್ನ ಒಂದು ಸಲ ರೀಚಾರ್ಜ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಹೌದು, ಒಂದು ಅತ್ಯುತ್ತಮವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇಸಿಗೆಗಾಲ ಬರುತ್ತೆ, ಬೇಸಿಗೆಗಾಲದಲ್ಲಿ ಸೆಕೆ ಆಗೋದಂತೂ ಕಾಮನ್. ಸೊ ಸೆಕೆ ಆದ್ರೆ ನಿಮ್ಗೆ ಪವರ್ ಇರ್ಬೇಕೆ, ಫ್ಯಾನ್ ಹಾಕ್ಬೇಕು ಅಥವಾ ಎ ಸಿ ಹಾಕ್ಬೇಕು ಅಂತಂದ್ರೆ, ಆದ್ರೆ ಪವರ್ ಇರೋದಿಲ್ಲಪ್ಪ. ಆ ಟೈಮಲ್ಲಿ ಏನ್ ಮಾಡ್ತೀರಾ, ಇಂಥ ಒಂದು ಫ್ಯಾನ್ ನಿಮ್ಮ ಮನೇಲಿ ಇದ್ರೆ ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕೂತ್ಕೊಂಡಿದ್ರೆ ಆರಾಮಾಗಿ ಮನೆಯವರೆಲ್ಲರೂ ಗಾಳಿಯನ್ನ ತಗೋಬಹುದು. ಯಾಕೆಂತಂದ್ರೆ ಒಂದು ಅತ್ಯುತ್ತಮವಾದ ಒಂದು ಪವರ್ಫುಲ್ ಆಗಿರುವಂತ ಒಂದು ಫ್ಯಾನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ 4 ಸ್ಪೀಡ್ ಮೋಡ್ ಇದೆ. ಸೊ ಇದನ್ನ ರೀಚಾರ್ಜ್ ಮಾಡ್ಕೋಬಹುದು. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಪವರ್ ಇದ್ದವಾಗ ರೀಚಾರ್ಜ್ ಮಾಡ್ಕೊಳ್ಳಿ, ನಂತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿರುವಂತ ಪೋರ್ಟ್ ಇಂದ ನೀವು ಒಂದು ಮೊಬೈಲ್ ಅನ್ನು ಕೂಡ ಖಂಡಿತವಾಗಿ ನೀವು ಇದನ್ನ ಚಾರ್ಜ್ ಕೂಡ ಮಾಡ್ಕೋಬಹುದು. ಒಂದು ಅದ್ಭುತವಾದ ಕನ್ವೀನಿಯಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಟ್ರಾವೆಲ್ ಮಾಡ್ತೀರಾ ಆ ಟೈಮಲ್ಲೂ ಕೂಡ ಕ್ಯಾರಿ ಮಾಡಬಹುದು. ಸೊ ಮನೆಯಲ್ಲಿ ಸುಸ್ತಾಗಿ ಬಂದಾಗ ಕರೆಂಟ್ ಇಲ್ಲ ಅಂತಂದ್ರೆ ಟೆನ್ಷನ್ ಬೇಡ, ಇನ್ಮೇಲೆ ಒಳ್ಳೆ ಗಾಳಿ ಖಂಡಿತವಾಗಿ ನಿಮ್ಗೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ. 3794 ಇದೆ. ಆದ್ರೆ ಅಷ್ಟೆಲ್ಲ ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಾಪ್ತೋಲ್ ಕನ್ನಡದಲ್ಲಿ 1999 ರೂಪಾಯಿಗೆ ಪವರ್ಫುಲ್ ಆಗಿರುವಂತಹ ರೀಚಾರ್ಜಬಲ್ ಫ್ಯಾನ್ ಅನ್ನ ಕೊಡ್ತಾ ಇದ್ವಿ. ಹಾಗೆ ಮಕ್ಕಳೇನಾದ್ರೂ ಸ್ಟಡಿ ಮಾಡ್ತಾ ಇರುವಾಗ ಯಾಕಂದ್ರೆ ಮನ್ಸೇ ಬರಲ್ಲ, ಯಾಕಂದ್ರೆ ಸೆಕೆ ಆಗ್ತಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ಹಾಗೆ ಪವರ್ಫುಲ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಒಂದು ಡೆಮೋ ಮಾಡಿ ನಿಮ್ಗೆ ಈಗ ತೋರಿಸ್ತಾ ಇದ್ವಿ. ಹೌದು, ನೋಡ್ತಾ ಇದ್ರ. ಸೊ ಆ ವೇವ್ಸ್ ನೀರಿನಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ, ಯಾಕೆಂತಂದ್ರೆ ಗಾಳಿ ಸ್ಪೀಡ್ ಅಷ್ಟಿದೆ. ಸೊ ಅದಕ್ಕೋಸ್ಕರ ಆ ವೇವ್ಸ್ ಅಷ್ಟು ರೀತಿಯಾಗಿ ಬರ್ತಾ ಇದೆ. ಇನ್ನೊಂದೇನಪ್ಪಾ, ಈ ಒಂದು ಮೀಟರ್ ನ ಹಿಡ್ಬಿಟ್ಟು ಎಷ್ಟು ಗಾಳಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ತಾ ಇದ್ರ ಯಾವ ರೀತಿಯಾಗಿ ಒಂದು ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆಂತಂದ್ರೆ ಸ್ಪೀಡ್ ಮೋಡ್ ಕೂಡ ಒಂದು 3 ರಿಂದ 4 ಸ್ಪೀಡ್ ಮೋಡ್ ಇದೆ. ಸೊ ಅದ್ರಲ್ಲಿ ನೀವು ಆರಾಮಾಗಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದೇನಪ್ಪಾ, ಇಲ್ಲಿ ನೋಡ್ತಾ ಇದ್ರ ಒಂದು ಡ್ರೈ ಐಸ್ ಇಟ್ಬಿಟ್ಟು ನೋಡ್ತಾ ಇದ್ರಿ. ಸೊ ಆ ಒಂದು ಹೊಗೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಅನ್ನೋದ್ಬಿಟ್ಟು, ಸೊ ಈ ರೀತಿಯಾಗಿರುವಂತ ಒಂದು ಪವರ್ಫುಲ್ ಫ್ಯಾನ್ ನಿಮ್ಮ ಮನೆಯಲ್ಲೂ ಇದ್ರೂ ಕೂಡ ಖಂಡಿತವಾಗಿ ನೀವು ಸೆಕೆಯಿಂದ ದೂರ ಉಳಿಬಹುದು. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಲ್ಸ್ ಅನ್ನ ಇಟ್ಟಿದೀವಿ, ದೂರ ಇಟ್ಟಿದೀವಿ, ಒಂದು 6 ಫೀಟ್ ತನಕ ಇಟ್ಟಿದೀವಿ. ಸೊ ಈಗ ಎಲ್ಲ ಕ್ಯಾಂಡಲ್ಸ್ ಕೂಡ ಆರಿ ಹೋಗ್ತದೆ. ಯಾಕೆಂತಂದ್ರೆ ಆ ಗಾಳಿಯ ಒಂದು ಪವರ್ ಎಷ್ಟಿದೆ ಅಂತಂದ್ರೆ ಆ ರೀತಿಯಲ್ಲಿದೆ. ಸೊ ಈ ರೀತಿಯಾಗಿರುವಂತ ಒಂದು ಪವರ್ಫುಲ್ ಫ್ಯಾನ್ ನಿಮ್ಗೂ ಕೂಡ ಬೇಕು ಅಂತಂದ್ರೆ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದಲ್ವಾ? ಹೌದು, ಖಂಡಿತ. ಇನ್ನೊಂದು ನಿಮ್ಗೆ ಡೆಮೋ ಮಾಡಿ ತೋರಿಸ್ತಾ ಇದ್ವಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ. ಆ ಒಂದು ತಂಪಾದ ಗಾಳಿಯನ್ನ ನಿಮ್ಗೆ ಇದು ಕೊಡುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿ ಆಗಿರುವಂತ ಇನ್ನು ಮುಂದೆ ಸೆಕೆ ಆಗತ್ತೆ ಅನ್ನುವಂತ ಟೆನ್ಷನ್ ಕೂಡ ಬೇಕಾಗಿಲ್ಲ. ನೋಡಿ ಯಾವ ರೀತಿ ಆ ಒಂದು ತಣ್ಣನೆಯ ಗಾಳಿಯನ್ನ ಮಾತ್ರ ತಗೊಂಡು ನಿಮಗೆ ಆ ಒಂದು ತಣ್ಣನೆಯ ಗಾಳಿಯನ್ನ ಕೊಟ್ಟು ಬಿಡುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರಲೇಬೇಕಾಗತ್ತೆ. ಹೈಟ್ ಅನ್ನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ನಿಮ್ಗೆ ಎಷ್ಟು ಬೇಕೋ, ನೀವೀಗ ಕೂತ್ಕೊಂಡಿದ್ರೆ ಎಷ್ಟು ಬೇಕೋ, ಅಥವಾ ನೀವೆಲ್ಲ ಇರ್ತೀರಾ ಆ ಟೈಮಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಾಲ್ ಮಾಡಿ ಆರ್ಡರ್ ಅನ್ನ ಪ್ಲೇಸ್ ಮಾಡ್ಕೊಳ್ಳಿ. ಹೈಟ್ ಅನ್ನ ಅಡ್ಜಸ್ಟ್ ಮಾಡಬಹುದಾದಂತಹ ರೀಚಾರ್ಜಬಲ್ ಫ್ಯಾನ್ ಇದಾಗಿದೆ. ಒಂದು ಸಲ ಚಾರ್ಜ್ ಅನ್ನ ಮಾಡ್ಕೊಳ್ಳಿ, ನಂತರದಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರೇ ಒಂದು ಗೆಸ್ಟ್ಗಳು ಬಂದಾಗ ಕೂಡ ಬೇಕಾಗುತ್ತೆ. ಈ ಸಮ್ಮರ್ ಸೀಸನ್ಗಂತೂ ಬೇಕೇ ಬೇಕಾಗುತ್ತೆ. ಆ ಬಿಸಿಲ ಬೇಗೆನ ತಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸಡನ್ ಆಗಿ ಕರೆಂಟ್ ಕೈಗೊಡುತ್ತೆ, ಏನ್ ಮಾಡೋದಪ್ಪ, ಮಲ್ಗಕ್ಕೆ ಆಗೋದಿಲ್ಲ, ಅದ್ರ ಜೊತೆಗೆ ಮನೇಲಿ ಇರೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ವಿ ನಿಮ್ಗೆ ತಣ್ಣನೆಯ ಗಾಳಿಯನ್ನ ಪಡ್ಕೊಂಡು ಸುಖ ನಿದ್ದೆಯನ್ನ ಮಾಡ್ಕೊಳ್ಳಿ ಅಂತ. ಖಂಡಿತವಾಗಿ ಹೌದು. ಸೊ ನೀವು ಕೂಡ ಸುಖ ನಿದ್ದೆಯನ್ನ ಮಾಡ್ಕೋಬಹುದು. ಯಾಕಂದ್ರೆ ತಣ್ಣನೆ ಗಾಳಿ ಬೇಕು ಅಂತಂದ್ರೆ ಇನ್ಮೇಲೆ ಪವರ್ ಇರಲೇಬೇಕು ಅಂತ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದೀವಿ. ಹೌದು, ನಿಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ಒಮ್ಮೆ ಹೇಳ್ತಾ ಇದೀವಿ. ನೋಡ್ತಾ ಇದ್ರಾ? ಸೊ ಈ ಒಂದು ಫ್ಯಾನ್ಗೆ ಇದಕ್ಕೂ ಕೂಡ ಪವರ್ ಬೇಕು, ಈ ಒಂದು ಕೂಲರ್ಗೆ ಇದಕ್ಕೂ ಕೂಡ ಪವರ್ ಬೇಕಾಗಿರುತ್ತೆ ನಿಮ್ಗೆ. ಸೊ ಆದ್ರೆ ಇಲ್ಲಿ ಇರುವಂತಹ ನಮ್ಮ ಪ್ರಾಡಕ್ಟ್ ಅನ್ನ ನೀವು ನೋಡ್ತಾ ಇದ್ರಾ? ಸೊ ಇದಕ್ಕೆ ನಿಮ್ಗೆ ಯಾವುದೇ ರೀತಿಯ ಪವರ್ ಬೇಕಾಗಿರೋದ. ಮೊದಲನೇದಾಗಿ ನೋಡ್ತಾ ಇದ್ರಾ, ಈ ರೀತಿಯಾಗಿರುವಂತಹ ಒಂದು ಹೈಟ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಸ್ಪೀಡ್ ನಿಮ್ಗೆ ತೋರಿಸ್ತಾ ಇದೀನಿ, 1, 2 ಟೋಟಲ್ ಆಗಿ 3 ರಿಂದ 4 ಸ್ಪೀಡ್ ನಿಮ್ಗೆ ಸಿಗ್ತಾ ಇರುವಂತದ್ದು. ಹೀಗೆ ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದೇನಪ್ಪಾ ಅಂತಂದ್ರೆ ಹೈಟ್ ಅನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಾ? ಸೊ ನಾನು ತೆಗಿತಾನೆ ಇದ್ದೀನಿ, ಹೈಟ್ ಇನ್ನು ಹೋಗ್ತಾನೆ ಇದೆ. ಸೊ ಇಷ್ಟು ರೀತಿಯಾಗಿ ಒಂದು ಹೈಟ್ ಇರುವಂತದ್ದು ನೋಡ್ತಾ ಇದ್ದೀರಾ? ಸೊ ಒಂದು ಅದ್ಭುತವಾದ ಹೈಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ ಇದನ್ನ ಯಾವ ರೀತಿ ಬೇಕೋ, ಯಾವ ಕಡೆಗೆ ಬೇಕೋ ಆ ಕಡೆಗೆ ನೀವು ಇದನ್ನ ತಿರುಗಿಸಲೂಬಹುದು. ಸೊ ಈ ರೀತಿಯಾಗಿರುವಂತಹ ಒಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇರುವಂತದ್ದು. ನೀವು ಕೆಲಸ ಮಾಡ್ತಿದ್ದೀರಾ ಅಲ್ಲೂ ಕೂಡ ಇಟ್ಕೋಬಹುದು. ಸೊ ನೀವು ಮಲ್ಗ್ತಿದ್ದೀರಾ ಅಲ್ಲೂ ಕೂಡ ಇಟ್ಕೋಬಹುದು. ಸ್ಟಡಿ ಟೇಬಲ್ ಹತ್ರ ಮಕ್ಕಳಿಗೆ ಅಲ್ಲೂ ಕೂಡ ಇಟ್ಕೋಬಹುದು. ಅಲ್ಲೋ ರೂಪಲತಾ, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಇಟ್ಕೋಬಹುದು, ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1999 ರೂಪಾಯಿಗೆ ಕೊಡುವಂತ ಈ ಪ್ರಾಡಕ್ಟ್ ಅನ್ನ ನೋಡ್ತಾ ಇರ್ಬೋದು. ಈಗ ಏನಾಗತ್ತೆ ಅಂತ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಕೂತ್ಕೊಳ್ಳೋದಕ್ಕಾಗಲ್ಲ, ನಿದ್ದೆ ಮಾಡೋದಕ್ಕಾಗಲ್ಲ, ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಕೂಡ ಆಗಲ್ಲ. ಸೆಕೆ 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 ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ನೈಟ್ ಏನಾದ್ರೂ ಕರೆಂಟ್ ಹೋಗ್ಬಿಟ್ರೆ ನಿದ್ದೆನೇ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಸುಖ ನಿದ್ದೆನ ನೀವು ಮಾಡಬೇಕು, ತಣ್ಣನೆಯ
ಗಾಳಿಯನ್ನ ಪಡ್ಕೋಬೇಕು ಅಂತ ಇದ್ರೆ ಇದು ಬೇಕಾಗುತ್ತೆ. ಹಾಗೆ ಕಿಚನ್ ಅಲ್ಲಿ ಏನಾಗುತ್ತೆ ಗೊತ್ತಾ ಅನಿಲ್, ಯೂಶುವಲಿ ಏನಾಗುತ್ತೆ ಕುಕಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಸೆಕೆ ಅಂದ್ರೆ ಸ್ವೆಟ್ಟಿಂಗ್ ಆಗ್ತೀವಿ, ಯಾಕಂದ್ರೆ ಫ್ಯಾನ್ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇದಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆರಾಮವಾಗಿ ನಾವೊಂದು ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಖಂಡಿತವಾಗಿ ಅಷ್ಟೇ ಅಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಮುಖಕ್ಕೆ ಗಾಳಿ ಬರುವಾಗೆ ಇಡಬಹುದು. ಯಾಕಂತಂದ್ರೆ ಕಿಚನ್ ಅಲ್ಲಿ ತುಂಬಾ ಗಾಳಿ ಸ್ಪ್ರೆಡ್ ಆದ್ರೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನಿಮ್ಮ ಹೈಟ್ ಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಇದನ್ನ ಇಟ್ಕೋಬಹುದು. ಸೊ ರೀಚಾರ್ಜ್ ಮಾಡ್ಕೋಬಹುದು. ಹಾಗಾಗಿ ನಿಮ್ಗೆ ಯಾವುದೇ ಪ್ಲಗ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಕ್ಯಾರಿ ಮಾಡ್ಕೋಬಹುದು, ಎಲ್ಲಿ ಬೇಕಂದ್ರೂ ಅಲ್ಲಿ ಇಟ್ಕೋಬಹುದು. ಯಾಕಂದ್ರೆ ಮಕ್ಕಳು ಓದ್ತಾ ಇರ್ತಾರೆ, ಸೊ ಹಠ ಮಾಡ್ತಾರೆ ಕೆಲವೊಮ್ಮೆ, ಫ್ಯಾನ್ ಇಲ್ಲ ನಾನು ಓದಲ್ಲ ಆ ರೀತಿಯಾಗೆಲ್ಲ ಹಠ ಮಾಡ್ತಾರೆ. ಆ ಟೈಮಲ್ಲಿ ಇಂಥ ಒಂದು ಫ್ಯಾನ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೇವೆ. ಇನ್ನೊಂದೇನಪ್ಪ, ಟಯರ್ಡ್ ಆಗಿ ಹೊರಗಡೆಯಿಂದ ಬಂದಿರ್ತೀರಾ, ಆ ಟೈಮಲ್ಲಿ ನೀವು ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬಾನೇ ಮತ್ತೆ ಶೆಕೆಯಲ್ಲೇ ಕೂತ್ಕೋಬೇಕಾಗತ್ತೆ ಮನೆಯಲ್ಲೂ ಕೂಡ. ಆ ಒಂದು ಶೆಕೆಯಿಂದ ನೀವು ಹೊರಗೆ ಬರಬೇಕು ಅಂತಂದ್ರೆ ಖಂಡಿತವಾಗಿ ನೋಡ್ತಾ ಇದ್ರೆ ಈ ರೀತಿಯಾಗಿರುವಂತಹ ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ. 13 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ಕೊನೆಯ. ಯಾಕೆಂತಂದ್ರೆ ಈ ಒಂದು ಅದ್ಭುತವಾದ ರೀಚಾರ್ಜಬಲ್ ಫ್ಯಾನ್ ನಿಮ್ಗೂ ಬೇಕು ಅಂತಂದ್ರೆ 1999 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇರುವಂತದ್ದು ಅಲ್ವಾ ರೂಪಾ? ಹೌದು, ಖಂಡಿತ ಸ್ಪೀಡ್ ಅನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗಮನಿಸ್ತಾ ಇರಬಹುದು ಯಾವ ರೀತಿ ಆಗಿದೆ ಅಂತ. ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಅದ್ರ ಜೊತೆ ರೀಚಾರ್ಜ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಹೌದು. ಸೊ ನೀವು ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ 1999 ರೂಪಾಯಿಗೆ ನಿಮ್ಗೆ ಕನ್ವೀನಿಯಂಟ್ ಆಗಿರುವಂತಹ ಒಂದು ಅದ್ಭುತವಾದ ಫ್ಯಾನ್ ಸಿಗ್ತಾ ಇದೆ. ಹೌದು, ಸೊ ಕೊನೆಯ 12 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ಸೊ ಈ 12 ನಿಮಿಷಗಳಲ್ಲಿ ನಿಮ್ಗೆ ಒಂದು ರೀಚಾರ್ಜಬಲ್ ಫ್ಯಾನ್ ಸಿಗ್ತಾ ಇದೆ. ಹೌದು, ನಿಮ್ಮ ಸ್ಟೋರ್ ಇರ್ಬೋದು ಅಥವಾ ಶಾಪ್ ಇರ್ಬೋದು, ಮನೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಕಿಚನ್ ಇರ್ಬೋದು, ಖಂಡಿತವಾಗಿ ಎಲ್ಲಾ ಕಡೆ ಕೂಡ ಯೂಸ್ ಮಾಡ್ಕೋಬಹುದು ಅಲ್ವಾ ರೂಪ್ಲತಾ? ಖಂಡಿತವಾಗ್ಲೂ ಕೂಡ ನೋಡ್ತಾ ಇರ್ಬೋದು ಈಗ ಯಾವ ರೀತಿಯಾಗಿದೆ ಅಂತ. ಕರೆಂಟ್ ಇಲ್ಲ ಅಂತ ಇದ್ರೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಈಗ ಯಾವ ರೀತಿಯಾಗಿ ಫೋಲ್ಡ್ ಮಾಡಿದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಆಗಲ್ಲ. ಹಾಗೆ ನಾನೀಗ ಇದನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೀವೀಗ ಈ ರೀತಿಯಾಗಿ ಟೈಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಫಿಕ್ಸ್ ಆಗಿ ನಿಲ್ಲತ್ತೆ. ನಂತರದಲ್ಲಿ ನಿಮ್ಗೆ ಹೇಳ್ತಾ ಇದ್ವಿ ಈಗ ಯಾವ ರೀತಿಯಾಗಿ ನೋಡಿ ಸ್ಪೀಡ್ ಯಾವ ರೀತಿಯಾಗಿ ಬರ್ತಾ ಇದೆ, ನಿಮ್ಗೆ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇದ್ವಿ 3 ಇದೆ. ಹಾಗೆ ತಣ್ಣನೆಯ ಗಾಳಿಯನ್ನ ಇದರಲ್ಲಿ ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಹಾಗೇನೆ ಇಲ್ಲಿಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನೀಗ ಇದನ್ನ ಯಾವ ರೀತಿಯಾಗಿ ಹೈಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಮಾಡ್ಕೋಬಹುದು ಹೈಟ್ ಅನ್ನ. ಅದ್ರ ಜೊತೆಗೆ ಅಡ್ಜಸ್ಟ್ ಅನ್ನ ಮಾಡ್ಕೊಂಡಾಯ್ತು ಅಪ್ ಟು ಒಂದು 6 ಫೀಟ್ ವರೆಗೆ ಆ ಏರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ 6 ಫೀಟ್ ತನಕ ಬರ್ತದೆ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಶೆಕೆಯ ಟೆನ್ಷನ್ ಇನ್ಮೇಲೆ ಇರೋದಿಲ್ಲ. ಪವರ್ ಇರ್ಲಿ ಮನೆಯಲ್ಲಿ ಇಲ್ಲದೆ ಇರಲಿ, ಈ ಫ್ಯಾನ್ ನಿಮ್ಮ ಹತ್ರ ಇದ್ರೆ ನಿಮ್ಗೆ ಶೆಕೆದ ಯಾವುದೇ ಟೆನ್ಷನ್ ಇಲ್ಲ. ಯಾಕೆಂತಂದ್ರೆ ಎಷ್ಟು ಪವರ್ಫುಲ್ ಆಗಿದೆ. ಯಾಕಂದ್ರೆ ನೋಡ್ತಾ ಇದ್ರೆ ಹಿಂದ್ಗಡೆ ಒಂದು ಆರಾಮಾಗಿ ಒಂದು ಹೊಗೆ ಹೋಗ್ತಾ ಇದೆ. ಅದನ್ನ ಈ ಫ್ಯಾನ್ ಇಂದ ಪಾಸ್ ಆದ್ಮೇಲೆ ಎಷ್ಟು ಸ್ಪೀಡ್ ಆಗಿದೆ ಅಂದ್ರೆ ನಿಮ್ಗೆ ತಣ್ಣನೆಯ ಗಾಳಿಯನ್ನ ಈ ಫ್ಯಾನ್ ಕೊಡುತ್ತೆ ಅಂತ ಹೇಳ್ತದೆ. 11 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ನಿಮ್ಗೆ ಒಂದು ಹೈಟ್ ಅಡ್ಜಸ್ಟ್ ಮಾಡಬಹುದು ಅಥವಾ ಈ ರೀತಿಯಾಗಿರುವಂತಹ ರೀಚಾರ್ಜಬಲ್ ಫ್ಯಾನ್ ನಿಮ್ಗೆ ಬೇಕು ಅಂತಂದ್ರೆ 1999 ರೂಪಾಯಿಗೆ ಸಿಗ್ತಾ ಇರುವಂತದ್ದು. ಮತ್ತೆ ಯಾಕೆ ತಡ ಮಾಡ್ತೀರಾ? ಒಂದು ಪವರ್ಫುಲ್ ಆಗಿರುವಂತಹ ಒಂದು ಫ್ಯಾನ್ ನಿಮ್ಗೂ ಬೇಕಾ? ಶೆಕೆ ಆದ್ರೆ ಇನ್ಮೇಲೆ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಅಲ್ವಾ ರೂಪಾ? ಹೌದು, ಖಂಡಿತ. ಈಗ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಅಂತ ಹೇಳಿದ್ರೆ ಎಷ್ಟು ಮೀಟರ್ ಪರ್ ಸೆಕೆಂಡ್ ಇದೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಇನ್ಕ್ರೀಸ್ ಆಗ್ತಾ ಇರುವಂತದನ್ನ ಕೂಡ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಕೂಡ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದಲ್ವಾ? ಖಂಡಿತವಾಗಿ ಹೌದು. ಸೊ ನೋಡ್ತಾ ಇದ್ರೆ ಇಲ್ಲಿ ಈ ಒಂದು ಸಾಮಾನ್ಯವಾಗಿ ಈ ರೀತಿಯಾಗಿರುತ್ತೆ. ಅದೇ ಈ ಒಂದು ಫ್ಯಾನ್ ಆನ್ ಮಾಡಿದ್ರ ಮೇಲೆ ಆ ಹೊಗೆ ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ ನೋಡಿ. ಯಾಕೆಂತಂದ್ರೆ ಪವರ್ಫುಲ್ ಗಾಳಿ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಹೌದು, ನಿಮ್ಗೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗಿರ್ಲಿ. ಮನೆಯಲ್ಲಿ ಕೂತಿರ್ತೀರಾ, ಟಿವಿ ನೋಡ್ತಾ ಇರ್ತೀರಾ, ಟಿವಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬೇಕು ಹೌದು ಯಾವ ರೀತಿಯಾಗಿದೆಯಪ್ಪ ಈ ಫ್ಯಾನ್, ನಾನು ಪರ್ಚೇಸ್ ಮಾಡ್ಬೇಕಾ ಬೇಡವಾ. ಅದಕ್ಕೋಸ್ಕರ ಇಲ್ಲಿ ಕ್ಯಾಂಡಲ್ಸ್ ಅನ್ನ ಇಟ್ಬಿಟ್ಟು ತೋರಿಸ್ತಾ ಇದೀವಿ. ಹೌದು, ಎಷ್ಟು ದೂರದ ತನಕ ಒಂದು ಗಾಳಿಯನ್ನ ಥ್ರೋ ಮಾಡ್ತದೆ ಇದನ್ನ ತೋರಿಸ್ತಾ ಇದೀವಿ. ಹೌದು, ಎಷ್ಟು ಸ್ಪೀಡ್ ಆಗಿದೆ ಅಂತಂದ್ರೆ ಕೊನೆಯಲ್ಲಿ ಆ ಕ್ಯಾಂಡ್ಲೆ ಬಿದ್ದೋಗ್ಬಿಡುತ್ತೆ, ಅಷ್ಟು ಸ್ಪೀಡ್ ಆಗಿದೆ ಅಲ್ವಾ? ಹೌದು, ಹಾಗೇನೆ ಈಗ ನೋಡ್ತಾ ಇರ್ಬೋದು ಕೊನೆಯ 10 ನಿಮಿಷ ಮಾತ್ರ ಬಾಕಿ ಇದೆ. 10 ನಿಮಿಷ ಈ ಒಂದು ಶೋ ಮುಗಿಯೋದಕ್ಕೆ ಇರುವಂತದ್ದು. ಇಷ್ಟ ಆಯ್ತಾ? ಒಂದು ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ಜಸ್ಟ್ ಯಾರೆಲ್ಲ ಈಗ ಜಾಯ್ನ್ ಆದ್ರ, ಯಾರೆಲ್ಲ ಟಿವಿ ನೋಡ್ತಾ ಇದ್ರ, ನಿಮ್ಗೆ ಹೇಳ್ತಾ ಇದ್ವಿ ಈ ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಅದ್ರ ಜೊತೆಗೆ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು, ರೀಚಾರ್ಜಬಲ್ ಅಂತ ಹೇಳ್ತಾ ಇದ್ವಿ. ಅದಷ್ಟೇ ಅಲ್ಲ, ಇದರಲ್ಲಿ ಮೊಬೈಲ್ ಅನ್ನ ಕೂಡ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇರುವಂತಹ ಫ್ಯಾನ್ ಅನ್ನ ನೀವು ಕೂಡ ಖರೀದಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ 1999 ರೂಪಾಯಿಗೆ. ಎಷ್ಟೋ ಜನ ಹೇಳ್ತಾರೆ ಅಪ್ಪ ಸೆಕೆಯಲ್ಲಿ ನಂಗೆ ನಿದ್ದೆನೇ ಬಂದಿಲ್ಲ ಅಂತ. ಇದೊಂದು ಯೂಶುವಲಿ ಎಲ್ಲರೂ ಕೂಡ ಹೇಳುವಂತದ್ದಲ್ವಾ? ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ? ಖಂಡಿತವಾಗಿ. ಯಾಕೆಂದ್ರೆ ಶೆಕೆಯಲ್ಲಿ ಯಾಕೆ ನಿದ್ದೆ ಬರಲ್ಲ? ಸಡನ್ ಆಗಿ ರಾತ್ರಿಯಲ್ಲಿ ಪವರ್ ಕಟ್ ಆಗ್ಬಿಡುತ್ತೆ. ಪವರ್ ಕಟ್ ಆದ್ರೆ ಫ್ಯಾನ್ ತಿರ್ಗೋಲ್ಲ ಅಥವಾ ಎಸಿ ಆಗಲ್ಲ. ಸೊ ಖಂಡಿತವಾಗಿ ನಿಮ್ಗೆ ನಿದ್ದೆ ಕೂಡ ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ತರ ರೀಚಾರ್ಜಬಲ್ ಫ್ಯಾನ್ ಇದ್ರೆ ನಿಮ್ಗೆ ಸೊ ಯಾವ್ದೇ ಟೆನ್ಷನ್ ಇಲ್ಲ, ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೋಬಹುದು. ನೋಡ್ತಾ ಇದ್ರ ನೀವು ಶಾಪ್ ಅಲ್ಲಿ ಇದ್ರು ಕೂಡ ಶಾಪ್ ಅಲ್ಲೂ ಕೂಡ ನಿಮ್ಗೆ ಪವರ್ ಕಟ್ ಆಗುತ್ತೆ. ಆ ಟೈಮ್ ಅಲ್ಲೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಒಂದು ತಣ್ಣನೆಯ ಗಾಳಿ ಬರ್ತದೆ, ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ಕೆಲಸ ಮಾಡೋದಕ್ಕೂ ಕೂಡ. ಸೊ ಅದರ ಮನೆಯಲ್ಲೇ ಇರಲಿ. ಸೊ ಮನೆಯಲ್ಲೇ ಪವರ್ ಕಟ್ ಆದ್ರೂ ಕೂಡ ಇನ್ಮೇಲೆ ಯಾವುದೇ ಟೆನ್ಷನ್ ಇಲ್ಲ. ನಿಮ್ಮ ಹೈಟ್ಗೆ ಅನುಗುಣವಾಗಿ ನೀವೆಲ್ಲ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಇದ್ದೀರಾ, ಖಂಡಿತವಾಗಿ ಹಾಲ್ ಅಲ್ಲಿ ಕೂತಿರ್ತೀರಾ, ಅಲ್ಲೂ ಕೂಡ ಯೂಸ್ ಮಾಡಬಹುದು. ಬೆಡ್ರೂಮ್ ಅಲ್ಲಿ ಕೂತಿರ್ತೀರಾ ಅಥವಾ ಬೆಡ್ರೂಮ್ ಅಲ್ಲಿ ಮಲ್ಗಿರ್ತೀರಾ, ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಅಲ್ವಾ? ಖಂಡಿತ. ಕಿಚನ್
ಕಿಚನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಕ್ಕಳಿಗೆ ಏನಾದ್ರೂ ಸ್ಟಡಿ ಮಾಡ್ತಾ ಇರುವಾಗ ಆ ಗಾಳಿ ಬಂದಿಲ್ಲ ಅಂತ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ಹಾಗೆ ಆಫೀಸ್ ಅಲ್ಲಂತೂ ಬೇಕೇ ಬೇಕಾಗುತ್ತೆ, ಶಾಪ್ ಅಲ್ಲಿ ಕೂಡ ಬೇಕಾಗುತ್ತೆ. ಹಾಗೆ ಇದನ್ನ ಕ್ಯಾರಿ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಫೋಲ್ಡ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆ ಟೆಲಿಸ್ಕೋಪಿಕ್ ಆಗಿರುವಂತಹ ಸ್ಟ್ಯಾಂಡ್ ಕೂಡ ಇರುವಂತದನ್ನ ನೋಡ್ತಾ ಇರಬಹುದು. ಆ ಬ್ಲೇಡ್ ಇದ್ದು ಸೈಜ್ 8 ಇಂಚುಗಳು ಇರುವಂತದ್ದು. ಅದರ ಜೊತೆ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದ್ರೆ 2500 ರೊಟೇಷನ್ ಪರ್ ಮಿನಿಟ್ ಕೂಡ ಇರುವಂತದನ್ನ ನೋಡ್ತಾ ಇರಬಹುದು. ಹಾಗೇನೆ ಎಷ್ಟೊಂದು ಫುಲ್ ಬ್ಯಾಕಪ್ ಬೇಕಂತ ಹೇಳಿದ್ರೆ 3 ರಿಂದ 4 ಗಂಟೆಗಳ ಕಾಲ ಇದನ್ನ ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. 3600 mAh ಬ್ಯಾಟರಿ ಕೂಡ ಇರುವಂತದ್ದು. ಎಲ್ಲವೂ ಕೂಡ ಇದೆ. ಇಷ್ಟೆಲ್ಲ ಫೀಚರ್ಸ್ ಅನ್ನ ಹೇಳಿ ಆಯ್ತು. ಇನ್ನ ಹಾಗಿದ್ರೆ ಸುಮ್ಮನೆ ತಗೊಳ್ಳ ಬೇಡವಾ, ಚೆನ್ನಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಒಂದು ಕಾಲ್ ಮಾಡಿ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. ಖಂಡಿತವಾಗಿ ಹೌದು. ಎಷ್ಟು ಪವರ್ಫುಲ್ ಆಗಿ ಗಾಳಿ ಬರ್ತದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ. ಹೌದು, ತಣ್ಣನೆಯ ಗಾಳಿ ನಿಮಗೆ ಬೇಕು ಅಂತಂದ್ರೆ ಈ ಒಂದು ರೀಚಾರ್ಜಬಲ್ ಫ್ಯಾನ್ ಪವರ್ಫುಲ್ ಆಗಿದೆ. ಯಾಕಂದ್ರೆ ರೀಚಾರ್ಜಬಲ್ ಅಂತ ತಕ್ಷಣ ಅದು ಪವರ್ಫುಲ್ ಇಲ್ವಾ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇರೋದು ಈ ರೀತಿಯಾಗಿ. ಸೊ ಯಾಕೆಂತಂದ್ರೆ ಗಾಳಿ ಹಿಂದ್ಗಡೆ ಹೇಗಿದೆ ಅಥವಾ ಫ್ಯಾನ್ ಇಂದ ಪಾಸ್ ಆದ್ಮೇಲೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಅದನ್ನು ಕೂಡ ತೋರಿಸಿದ್ವಿ ನಿಮಗೆ. ಇನ್ನೊಂದು ಈ ಮೀಟರ್ ಅಲ್ಲಿ ತೋರಿಸ್ತಾ ಇದೀವಿ ಎಷ್ಟು ಪವರ್ಫುಲ್ ಆಗಿ ಗಾಳಿ ಬರ್ತದೆ ಅಂತ ಅಂದ್ಬಿಟ್ಟು. ಪ್ರೈಸ್ ನೋಡಿದ್ರೆ ನಿಮಗೆ 1999 ರೂಪಾಯಿಗೆ ಸಿಗ್ತಾ ಇರುವಂತದ್ದು. ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತಾ ಇರುವಂತಹ ಈ ಫ್ಯಾನ್ ನಿಮ್ಮ ಮನೆಯಲ್ಲಿ ಇದ್ರೆ ನಿಮಗೆ ಶೆಕೆಯಿಂದ ಒಂದು ಮುಕ್ತಿಯನ್ನ ಪಡಿಬಹುದು. ಅಷ್ಟೇ ಅಲ್ಲ, ಪವರ್ ಇರ್ಲಿ ಇಲ್ಲದೆ ಇರ್ಲಿ ಯಾವುದೇ ಟೆನ್ಷನ್ ಕೂಡ ನಿಮಗೆ ಇರೋದಿಲ್ಲ ಅಲ್ವಾ. ಹೌದು, ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ. ಹಾಸನ, ಬಾಗಲಕೋಟೆ, ಬಿಜಾಪುರ, ಉತ್ತರ ಕನ್ನಡ ಅಥವಾ ಮಂಗಳೂರು ಆಗಿರ್ಬೋದು, ಕುಂದಾಪುರ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಬೇಲೂರು, ಎಲ್ಲಿಯವರು ಆಗಿದ್ರು ಕೂಡ ಪರವಾಗಿಲ್ಲ. ಒಂದು ಕಾಲ್ ಮಾಡಿ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. 1999 ರೂಪಾಯಿಗೆ. ಆದ್ರೆ ಕೊನೆಯ 7 ನಿಮಿಷಗಳು ಮಾತ್ರ ಇದೆ ಈ ಒಂದು ಶೋ ಮುಗಿಯೋದಕ್ಕೆ. ಹೌದು, ಶೋ ಮುಗಿಯೋದಕ್ಕೆ 7 ನಿಮಿಷ ಇದೆ. ಆದ್ರೆ ನಿಮ್ ಮುಂದೆ ತೋರಿಸ್ತಾನೆ ಇದೀವಿ. ಫ್ಯಾನ್ ಅಂತೂ ಸೂಪರ್ ಆಗಿದೆ. ಯಾಕೆಂತಂದ್ರೆ ನೀವ್ ಇನ್ಮೇಲೆ ಪವರ್ ಕಟ್ ಆದ್ರೆ ಯಾವ್ದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ನೋ ಒಂದು ಟೆನ್ಷನ್ ಇಲ್ಲ ನಿಮ್ಗೆ. ಯಾಕೆಂತಂದ್ರೆ ಈ ಫ್ಯಾನ್ ನಿಮ್ ಕಡೆ ಇರುತ್ತೆ. ಸೊ ಹಾಗಾಗಿ ಈ ಫ್ಯಾನ್ ಅನ್ನ ಯೂಸ್ ಮಾಡ್ಕೋತಾ ಇದ್ರೆ ಸೊ ನೀವು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ಬೋದು. ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ರಾತ್ರಿ ಅವರಿಗೆ ಸ್ವಲ್ಪ ಒಂದು ಏನಾದ್ರೂ ಆದ್ರೂ ನಿದ್ದೆ ಬರೋದಿಲ್ಲ. ಯಾಕೆಂದ್ರೆ ಈ ಟೈಮಲ್ಲಿ ನಿಮ್ಗೆ ಶೆಕೆ ಆಗೋದಂತೂ ಕಾಮನ್ನೇ. ಸೊ ಬೇಸಿಗೆ ಕಾಲ, ಸೊ ಆ ಟೈಮಲ್ಲಿ ನಿಮ್ಗೆ ಈ ರೀತಿಯಾಗಿರುವಂತ ಒಂದು ಫ್ಯಾನ್ ಬೇಕು ಅಂತಂದ್ರೆ ಖಂಡಿತವಾಗಿ ಈ ರೀತಿಯ ಪ್ರಾಡಕ್ಟ್ ಬೇಕೇ ಬೇಕು ಅಂತ ಹೇಳ್ಬೋದು ಅಲ್ವ ರೂಪಾ? ಖಂಡಿತ. ಮಾರ್ಕೆಟ್ ಅಲ್ಲಿ ಒಂದ್ಸಲ ನೋಡೋಣ ಎಷ್ಟಿದೆ ಅಂತ. 3500ಕ್ಕಿಂತ ಜಾಸ್ತಿನೇ ಇರುವಂತದನ್ನ ನೋಡ್ತಾ ಇದ್ರ. ಆದ್ರೆ ನಾಪ್ತೋಲ್ ಕನ್ನಡದಲ್ಲಿ ಒಂದ್ಸಲ ನೋಡಿ, ಈಗ ಹೈಟ್ ಅನ್ನ ಅಡ್ಜಸ್ಟ್ ಮಾಡಬಹುದಾದಂತ ರೀಚಾರ್ಜಬಲ್ ಫ್ಯಾನ್ ಅನ್ನ ಕೊಡ್ತಾ ಇದೀವಿ. MRP ನೋಡಿ 3000 ರೂಪಾಯಿ ಇದೆ. ಹಾಗೆ 1999 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇರೋದು. ಇಷ್ಟ ಆಯ್ತಾ? ಒಂದು ಕಾಲ್ ಮಾಡಿ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಣ್ಣನೆಯ ಗಾಳಿಯನ್ನ ನೀವು ಪಡೆದುಕೊಳ್ಳೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅದರ ಏರ್ ಥ್ರೋ ಇದೆಯಲ್ಲ, ಒಂದು ಅಪ್ ಟು 6 ಫೀಟ್ ವರೆಗೆ ಇದು ಕವರ್ ಆಗ್ತಾ ಹೋಗುತ್ತೆ. ಅದರಿಂದ ಆರಾಮವಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಕರ್ನಾಟಕದ ಯಾವುದೇ ಪ್ರದೇಶ ಆಗಿದ್ರು ಕೂಡ ಪರವಾಗಿಲ್ಲ. ಒಂದು ಕಾಲ್ ಮಾಡಿ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. ಆಗ್ಲೇ ಹೇಳಿದೆ, ಈಗ ಬಿಸಿಲ ಬೇಗೆನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಟೈಮ್ ಎಷ್ಟಿದೆ ಇವಾಗ? ಕೊನೆಯ 6 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. 1999 ರೂಪಾಯಿಗೆ ನಿಮ್ಗೆ ಒಂದು ಅದ್ಭುತವಾದ ಫ್ಯಾನ್ ಸಿಗ್ತಾ ಇದೆ. ಹೌದು, ಪವರ್ ಬೇಕೇ ಬೇಕು ಅಂತಿಲ್ಲ. ಒಂದ್ಸರಿ ರೀಚಾರ್ಜ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನೀವು ಸಡನ್ ಆಗಿ ಮನೆಗೆ ಬರ್ತೀರಾ, ಸೊ ಸೆಕೆ ಆಗ್ತಾ ಇರ್ತದೆ, ಆದ್ರೆ ಪವರ್ ಇರೋದಿಲ್ಲ. ಏನ್ ಮಾಡ್ತೀರಾ? ಏನು ಫ್ಯಾನ್ ಇದ್ರೇನು AC ಇದ್ರೇನು ಏನು ಯೂಸ್ ಆಗೋದಿಲ್ಲ. ಆದ್ರೆ ರೀಚಾರ್ಜಬಲ್ ಫ್ಯಾನ್ ಇದ್ರೆ ಖಂಡಿತವಾಗಿ ನಿಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು, ಕನ್ವೀನಿಯಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ನೀವ್ ಎಲ್ಲಿ ಕೂತಿರ್ತೀರಾ ಅಲ್ಲೇ ತಗೊಂಡು ಹೋಗ್ಬೋದು, ಅಥವಾ ಎಷ್ಟು ಹೈಟ್ ಬೇಕೆ ನಿಮ್ಗೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ಎಷ್ಟು ಸ್ಪೀಡ್ ಬೇಕೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಶಾಪ್ ಇರ್ಲಿ, ಮನೆ ಇರ್ಲಿ, ಬೆಡ್ರೂಮ್ ಇರ್ಲಿ, ಹಾಲ್ ಇರ್ಲಿ, ಕಿಚನ್ ಇರ್ಲಿ, ಎಲ್ಲಾ ಕಡೆ ಇದನ್ನ ಯೂಸ್ ಮಾಡ್ಕೋಬಹುದು ಅಲ್ವಾ? ಖಂಡಿತ. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಅನ್ನ ನೀವು ಕೂಡ ಉಪಯೋಗಿಸ್ಕೊಳ್ಬಹುದು. ಫೋಲ್ಡ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅದನ್ನ ಓಪನ್ ಮಾಡ್ಬೇಕಾದ್ರೆ ಹೈಟ್ ಅನ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬಹುದು. ಆದ್ರೆ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ ಈ ಒಂದು ಶೋ ಮುಗಿಯೋದಕ್ಕೆ. ಇಷ್ಟ ಆಯ್ತಾ? ಒಂದು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ವಿ, ಇದರಲ್ಲಿ ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ರೀಚಾರ್ಜ್ ಅನ್ನ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನಿಮಗೆ ಆ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ಇದ್ರೆ ಅದನ್ನ ಇದರಲ್ಲಿ ಒಂದು ಚಾರ್ಜ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವೂ ಕೂಡ ಇರುವಂತಹ ರೀಚಾರ್ಜೇಬಲ್ ಆಗಿರುವಂತಹ ಫ್ಯಾನ್ ಅನ್ನ ನೀವು ಆಫೀಸ್ ಅಲ್ಲಿ ಅಥವಾ ಶಾಪ್ಸ್ ಅಲ್ಲಿ ಅಥವಾ ಕ್ಯಾಂಟೀನ್ ಅಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಳಗಾವಿಯವರ, ಬಾಗಲಕೋಟೆಯವರ, ಗುಳೇದಗುಡ್ಡದವರ, ಹಾಸನದವರ, ಬೇಲೂರವರ, ಆಲೂರವರ, ಚಿತ್ರದುರ್ಗದವರ, ಎಲ್ಲಿಯವರಾಗಿದ್ರು ಕೂಡ ಪರವಾಗಿಲ್ಲ. ಒಂದು ಕಾಲ್ ಮಾಡಿ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿಗ ಗಮನಿಸ್ತಾ ಇರ್ಬೋದು, ಈಗ 1999 ರೂಪಾಯಿಗೆ ನಿಮಗೆ ಕೊಡ್ತಾ ಇರುವಂತಹ ಈ ಪ್ರಾಡಕ್ಟ್ ಅನ್ನ ಪಡ್ಕೋಬಹುದು. ಕೊನೆಯ 4 ನಿಮಿಷಗಳು ಈಗ ಮಾತ್ರ ಬಾಕಿ ಇದೆ. ಜಸ್ಟ್ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಕೂಲರ್ ಅದು ಇದು ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಕರೆಂಟ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ ಒಂದ್ಸಲ?
ಖಂಡಿತವಾಗಿ ಹೌದು. ಸೊ ನೋಡ್ತಾ ಇದ್ರ ಸೊ 1999 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇರುವಂತದ್ದು ಪ್ರಾಡಕ್ಟ್. ಸೊ ನೋಡ್ತಾ ಇದ್ರ ಇಲ್ಲಿ ನಿಮ್ಗೆ ಸೊ ರೀಚಾರ್ಜ್ ಮಾಡೋದಕ್ಕೆ ನಿಮ್ಗೆ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಹೌದು, ಸೊ ಈ ರೀತಿಯಲ್ಲಿ ರೀಚಾರ್ಜ್ ಕೂಡ ಮಾಡ್ಕೋಬಹುದು. ಇಷ್ಟು ಸಣ್ಣದಾಗಿರುತ್ತೆ, ನೀವು ಇದನ್ನ ಆರಾಮಾಗಿ ಈ ರೀತಿಯಾಗಿ ಓಪನ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ನಾನು ಇಲ್ಲಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೌದು, ಸೊ ಗಾಳಿಯ ಸ್ಪೀಡ್ ಎಷ್ಟಿದೆ ಅದನ್ನು ಕೂಡ ನೋಡ್ಕೋಬಹುದು. ಇದು ಈ ರೀತಿಯಾಗಿ ಒಂದು ಹಿಂದೆಗಡೆ ಇರಬಹುದು, ಮುಂದುಗಡೆ ಇರಬಹುದು, ಯಾವ ರೀತಿ ಬೇಕಾದ್ರೂ ನೀವು 180 ಡಿಗ್ರಿ ರೊಟೇಷನ್ ಅಲ್ಲಿ ಇದನ್ನ ಮೂವ್ಮೆಂಟ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ಅಷ್ಟೇ ಅಲ್ಲ, ಒಂದು ಸ್ಪೀಡ್ ಕೂಡ ನಿಮ್ಗೆ ತೋರಿಸಲೇಬೇಕು. ಎಷ್ಟು ಸ್ಪೀಡ್ ಇದೆ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಒಂದು ಸ್ಪೀಡ್ ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು. ಸೊ 3 ರಿಂದ 4 ಸ್ಪೀಡ್ ತನಕ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಒಂದು ಸ್ಪೀಡ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡ್ತಾ ಇದ್ರ ಸೊ ನಿಮ್ಗೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಹೈಟ್ ಅನ್ನ ರೂಪ್ಲತಾ ತೋರಿಸ್ತಾರೆ. ಅಲ್ಲೋ ರೂಪ್ಲತಾ? ಖಂಡಿತ, ಈಗ ತಣ್ಣನೆಯ ಗಾಳಿ ಅಂತೂ ಬರ್ತಾ ಇದೆ. ಹಾಗಿದ್ರೆ ಇದರ ಹೈಟ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸಲೇಬೇಕಾಗತ್ತೆ. ಗಮನಿಸ್ತಾ ಇರ್ಬೋದು, ಈ ರೀತಿಯಾಗಿರುವಂಥದ್ದು ಎಳ್ದಷ್ಟು ಬರ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರ ಈ ರೀತಿಯಾಗಿರುವಂತಹ ಹೈಟ್ ಇದೆ. ನಿಮ್ಗೆ ಬೇಡ ಅಂತ ಇದ್ರೆ ಇದನ್ನೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗಮನಿಸ್ತಾ ಇರ್ಬೋದು, ನಿಮ್ಗೆ ಬೇಡ ಅಂತ ಇದ್ರೆ ಈ ರೀತಿಯಾಗಿ ಫೋಲ್ಡ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 3 ನಿಮಿಷಗಳು ಮಾತ್ರ ಈಗ ಬಾಕಿ ಇರುವಂಥದ್ದು. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ 1999 ರೂಪಾಯಿಗೆ. ಹಾಗೆ ಏರ್ ಯಾವ ರೀತಿಯಾಗಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 6 ಫೀಟ್ ವರೆಗೆ ಇದು ಬರ್ತಾ ಹೋಗುತ್ತಲ್ವಾ? ಖಂಡಿತವಾಗಿ ಹೌದು, 6 ಫೀಟ್ ತನಕ ನಿಮ್ಗೆ ಗಾಳಿ ಬೀಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಸೊ ಎಷ್ಟು ಸ್ಪೀಡ್ ಇದೆ ನಿಮ್ಗೆ ಈ ಮೀಟರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಹೌದು, ಎಷ್ಟು ಸ್ಪೀಡ್ ಆದ ಗಾಳಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ನಿಮ್ಮ ಅಂಗೈ ಅಷ್ಟು ಅಗಲ ಇರುವಂತದ್ದು. ಯಾಕಂದ್ರೆ ಫೋಲ್ಡ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಬ್ಯಾಗ್ ಅಲ್ಲಿ ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು. ಯಾಕಂದ್ರೆ ನೋಡ್ತಾ ಇದ್ರ ಸೊ ಆದ್ರೆ ನೀವು ಇದನ್ನ ಓಪನ್ ಮಾಡಿದ್ರೆ ಇದರ ಒಂದು ಅದ್ಭುತವಾದ ಗುರುತಾರೆ. ಯಾಕಂದ್ರೆ ಹೇಳ್ತಾರಲ್ಲ, ಒಂದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅಂದ್ಬಿಟ್ಟು ಅಷ್ಟು ಒಂದು ಅದ್ಭುತವಾದ ಫ್ಯಾನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ಯಾವ ರೀತಿಯ ಒಂದು ಗಾಳಿ ಸ್ಪೀಡ್ ಆಗಿ ನಿಮ್ಗೆ ಹೋಗ್ತಾ ಇದೆ ಅಂತಂದು. ಈ ರೀತಿಯಾಗಿ ಒಂದು ಅದ್ಭುತವಾದ ತಣ್ಣನೆಯ ಗಾಳಿ ನಿಮ್ಗೂ ಕೂಡ ಬೇಕು ಅಂತಂದ್ರೆ ಖಂಡಿತವಾಗಿ ಈ ಫ್ಯಾನ್ ನಿಮ್ಮ ಮನೇಲಿ ಇರಲೇಬೇಕು. ಪವರ್ ಇರ್ಲಿ ಇಲ್ಲದೆ ಇರ್ಲಿ ಯಾವುದೇ ಟೆನ್ಷನ್ ಇಲ್ಲ ಇನ್ಮೇಲೆ. ಸೊ ಆರಾಮಾಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಯೂಸ್ ಮಾಡಬಹುದಲ್ವಾ? ಹೌದು, ಹಾಗೆ ಆದ್ರೆ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ನೋಡ್ತಾ ಇರ್ಬೋದು. ಈ ಒಂದು ಶೋ ಮುಗಿಯೋದಕ್ಕೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಬೇಗ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಹಾಗೆ ನಮ್ಮವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಜಾಸ್ತಿ ಬಿಸಿಲಿರುತ್ತಲ್ವಾ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದೊಂದು ದಿವಸ ಕರೆಂಟ್ ಕೂಡ ಹೋಗುತ್ತೆ, ಒಂದು ಫುಲ್ ಡೇ ಕರೆಂಟ್ ಇರೋದಿಲ್ಲ. ಕೆಲವು ಕಡೆಯಲ್ಲಿ ಒಂದೊಂದು ಕಡೆಯಲ್ಲಿ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ವಿ, ಒಂದ್ಸಲ ನೀವು ಇದನ್ನ ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತೆ ನೀವು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ನಿಮ್ಗೆ ಕೊಡ್ತಾ ಇರುವಂತು. ಯಾವುದೇ ಪ್ರದೇಶದಲ್ಲಿ ಇದ್ರೂ ಪರವಾಗಿಲ್ಲ, ಬೆಂಗಳೂರು ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ತುಮಕೂರು ಅವರಾಗಿರ್ಬೋದು, ಅದಷ್ಟೇ ಅಲ್ಲ ದಾವಣಗೆರೆ ಅವರಾಗಿದ್ರು ಕೂಡ ಪರವಾಗಿಲ್ಲ, ಕಾಲ್ ಮಾಡಿ. ಹಾಸನದವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ನಿಮ್ಗೆ ಇಷ್ಟ ಆಯ್ತಾ, ಒಂದು ಕರೆಯನ್ನ ಮಾಡಿ ಅಥವಾ ಪ್ರಾಡಕ್ಟ್ ಕೋಡ್ ಅನ್ನ ಹೇಳಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೇನೆ ಹೈಟ್ ಅನ್ನ ಕೂಡ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉಜಿರೆ ಅವರ, ಬೆಳ್ತಂಗಡಿ ಅವರ, ಮೂಡುಬಿದ್ರೆ, ಕಾರ್ಕಳ, ಹಾಸನ, ಚಿತ್ರದುರ್ಗ ಅಥವಾ ಬಾಬನಪುರವಾಗಿರ್ಬೋದು, ಎಲ್ಲಿಯವರಾಗಿದ್ರು ಕೂಡ ಪರವಾಗಿಲ್ಲ. ಖಂಡಿತವಾಗಿ ಹೌದು, ಎಲ್ಲಿ ಯಾರಾದ್ರೂ ಕೂಡ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದ್ರೆ ಬೇಸಿಗೆಗಾಲದಲ್ಲೇ ಪವರ್ ಕಟ್ ಆಗ್ಬಿಡುತ್ತೆ. ಪವರ್ ಕಟ್ ಆಗ್ಬಿಟ್ರೆ ಫ್ಯಾನ್ ಅಂತೂ ಏನು ಕೆಲಸನೇ ಮಾಡೋದಿಲ್ಲ. ಅದಕ್ಕಾಗಿ ನಾವು ನಿಮ್ಗೆ ಕೊಡ್ತಾ ಇರುವಂತದ್ದು ರೀಚಾರ್ಜಬಲ್, ಅಷ್ಟೇ ಅಲ್ಲ ಹೈಟ್ ಕೂಡ ಅಡ್ಜಸ್ಟ್ ಮಾಡಬಹುದು ಅಂತ ಒಂದು ಫ್ಯಾನ್ ಅನ್ನ ಕೊಡ್ತಾ ಇದೀವಿ 1999 ರೂಪಾಯಿಗೆ. ಮತ್ತೆ ತಡ ಮಾಡ್ತಿದ್ರೆ, ಯಾಕಂದ್ರೆ ನೀವಿನ ಮೇಲೆ ತಣ್ಣನೆಯ ಗಾಳಿಯಲ್ಲಿ ಆರಾಮಾಗಿ ನೆಮ್ಮದಿಯ ನಿದ್ದೆ ಮಾಡ್ಬೇಕಾ? ಖಂಡಿತವಾಗಿ. ಸೊ ಈ ರೀತಿಯಾದ ಫ್ಯಾನ್ ನಿಮ್ಮ ಮನೆಯಲ್ಲಿ ಇರಲೇಬೇಕಾಗುತ್ತೆ. ಮತ್ತೆ ತಡ ಮಾಡ್ತಿದ್ರೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದಲ್ವಾ? ಹೌದು, ಯಾರು ಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ತಣ್ಣನೆಯ ಗಾಳಿಯನ್ನ ನೀವು ಕೂಡ ಇನ್ನು ಮುಂದೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿದೆ, ಕಡಿಮೆ ಬೆಲೆಗೆ ಅಂತ ಹೇಳಿದ್ರೆ 1999 ರೂಪಾಯಿಗೆ ಸಿಗುವಂತ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳಿ. ಯಾವುದೇ ಪ್ರದೇಶದಲ್ಲಿದ್ರು ಕೂಡ ಪರವಾಗಿಲ್ಲ, ಈ ಶೋ ಮುಗಿದ್ರೂ ಕೂಡ ಪರವಾಗಿಲ್ಲ, ಆಮೇಲೆ ಕೂಡ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ವಿ, ಈಗ ಯಾರೆಲ್ಲ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಅಂತ. ಚನ್ನಪಟ್ಟಣದವರು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು, ವಿಜಯಪುರದವರು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು, ಹಾಸನದವರು ಆಗಿರ್ಬೋದು, ಹಾಗೆ ಗುಳೇತ ಗುಡ್ಡದವರು ಕೂಡ ಆಗಿರ್ಬೋದು, ಅಥವಾ ನೀವೀಗ ಒಂದು ಉಡುಪಿಯವರಾಗಿದ್ರು ಪರವಾಗಿಲ್ಲ, ನಿಮ್ಮೂರು ಕುಂದಾಪುರದವರಾಗಿದ್ರು ಕೂಡ ಪರವಾಗಿಲ್ಲ, ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಖಂಡಿತವಾಗಿ ಹೌದು, ಯಾಕೆಂತಂದ್ರೆ ಕರಾವಳಿ ಭಾಗದಲ್ಲಂತೂ ತುಂಬಾನೇ ಶೆಕೆ ಇರ್ತದೆ. ಹೌದು, ಪವರ್ ಕೂಡ ಕಟ್ ಆಗ್ಬಿಡ್ತದೆ. ಆ ಟೈಮಲ್ಲಿ ನಿಮ್ಗೆ ಈ ರೀಚಾರ್ಜಬಲ್ ಫ್ಯಾನ್ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಎಲ್ಲಿ ಶೆಕೆ ಇಲ್ಲ, ಯಾಕಂದ್ರೆ ಬೇಸಿಗೆ ಕಾಲ ಆದ್ಮೇಲೆ ಶೆಕೆ ಇದ್ದೇ ಇರ್ತದೆ. ಆದ್ರೆ ಪವರ್ ಕಟ್ ಕೂಡ ಇದೆ ಬೇಸಿಗೆ ಕಾಲದಲ್ಲಿ. ಅದಕ್ಕೋಸ್ಕರ ನಾವು ನಿಮ್ಗೆ ರೀಚಾರ್ಜಬಲ್ ಫ್ಯಾನ್ ಅನ್ನ ತಗೊಂಡ್ಬಂದಿದ್ವಿ. ಇದು ಎಷ್ಟು ಯೂಸ್ಫುಲ್ ಅಂತಂದ್ರೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೀವೆಲ್ಲ ಹೋಗ್ತೀರಾ ಅಲ್ಲಿ ತಗೊಂಡು ಹೋಗ್ಬೋದು. ನಿಮ್ಗೆ ಎಷ್ಟು ಗಾಳಿ ಬೇಕೋ ಅಷ್ಟನ್ನೇ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. 6 ಫೀಟ್ ತನಕ ನಿಮ್ಗೆ ಗಾಳಿಯನ್ನ ಥ್ರೋ ಮಾಡ್ತದೆ. ಸೊ 4 ಗಂಟೆಗಳ ತನಕ ಇದನ್ನ ರೀಚಾರ್ಜ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಸೊ ನಿಮ್ಗೆ ಒಂದು ಒಳ್ಳೆ ಬ್ಯಾಕಪ್ ಕೂಡ ಸಿಗ್ತದೆ ಅಲ್ವಾ ರೂಪ್ಲತಾ? ಹೌದು, ಖಂಡಿತವಾಗ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ. ತಣ್ಣನೆಯ ಗಾಳಿಯನ್ನ ಇದರಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಇದನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. 1999 ರೂಪಾಯಿಗೆ ನಿಮ್ಗಾಗಿ ಕಾಯ್ತಾ ಇದೆ.